ಎಲ್ರಿಗೂ ನಮಸ್ಕಾರ. ಟಿಪ್ ಬೈ ಗೃಹಿಣಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ತುಂಬಾ ಯೂಸ್ ಆಗುವಂಥ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮನೆಯಲ್ಲಿರುವಂಥ ಕೆಲವೊಂದು ಉಪಕರಣಗಳನ್ನು ನಾವೇ ರೆಡಿ ಮಾಡ್ಕೋಬಹುದು. ಅದು ಹೇಗೆ ಅಂತ ಗೊತ್ತಿರಬೇಕು ಅಷ್ಟೇ. ಈ ಒಂದು ವಿಡಿಯೋದಲ್ಲಿ ನೀವು ಕೂಡ ಇದನ್ನು ತಿಳ್ಕೊಂಡು ಸ್ಮಾರ್ಟಾಗಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ, ಮೊದಲನೇದಾಗಿ ಈ ಒಂದು ಗ್ರೇಟರು ತುಂಬಾ ಮೊಂಡಾಗಿದೆ. ಸೊ ನಾನು ಯೂಸ್ ಮಾಡಿ ಅದು ಮೊಂಡಾಗಿರೋದ್ರಿಂದ ನನಗೆ ಒಂದು 10 ನಿಮಿಷದಲ್ಲಿ ಆಗುವಂಥ ಕೆಲಸ ಅರ್ಧ ಗಂಟೆ ಹಿಡಿತಿತ್ತು. ಸೊ ಹಾಗಾಗಿ ನಾನು ಈ ಒಂದು ಗ್ರೇಟರ್ನ ಶಾರ್ಪ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಗ್ರೇಟರು ತುಂಬ ಶಾರ್ಪ್ನೆಸ್ ಕಡಿಮೆ ಆಗಿದೆ ಅಂದರೆ, ನೀವು ಯಾವುದಾದ್ರೂ ಒಂದು ಅದರಲ್ಲಿ ತರಕಾರಿನ ತುರಿತಾ ಇದ್ದರೆ ಬೇಗ ಆಗೋದಿಲ್ಲ ಆ ಕೆಲಸ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಮನೆಯಲ್ಲಿ ಈ ರೀತಿಯಾಗಿ ಬೆಳ್ಳುಳ್ಳಿ ಏನಾದರೂ ಕುಟ್ಟೋದಕ್ಕೆ ಅಂತ ಒಂದು ಕಲ್ಲಂತೂ ಇಟ್ಟಿರ್ತೀವಿ. ಸೊ ಆ ಒಂದು ಕಲ್ಲನ್ನು ತೆಗೆದುಕೊಂಡು ಕೆಳಗೆಯಿಂದ ಮೇಲೆ, ಕೆಳಭಾಗದಿಂದ ಮೇಲ್ಭಾಗಕ್ಕೆ ಈ ರೀತಿಯಾಗಿ ಕಲ್ಲಿನಿಂದ ಉಜ್ಜ್ತಾ ಬರಬೇಕು. ಸೊ ಈ ರೀತಿ ಉಜ್ಜೋದ್ರಿಂದ ಇಲ್ಲಿ ನಮಗೆ ಈ ಒಂದು ಗ್ರೇಟರ್ ಏನಿದೆ ಅದು ತುಂಬ ಶಾರ್ಪ್ ಆಗ್ತಾ ಬರುತ್ತೆ. ಸೊ ಈ ರೀತಿ ಮಾಡಿ ನೀವು ನೋಡಿ, ನಿಮ್ಮ ಗ್ರೇಟರ್ ಹೇಗಿತ್ತು, ಹೇಗಾಯಿತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಾನು ಕೂಡ ಕ್ಯಾರೆಟನ್ನು ತುರಿದೆ, ತುಂಬಾ ಚೆನ್ನಾಗಿ ಬಂತು. ನನಗೂ ಕೂಡ ತುಂಬ ಖುಷಿಯಾಯಿತು. ಈ ಒಂದು ಗ್ರೇಟರ್ನ ಯಾರೂ ಕೂಡ ಸಾಣಿ ಇಟ್ಕೊಡೋದಿಲ್ಲ. ಸೊ ಇದನ್ನು ಹೇಗಪ್ಪ ನಾನು ಶಾರ್ಪ್ ಮಾಡೋದು ಅಂತ ಇದ್ದೆ. ಸೊ ಇದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ. ನಾನು ಈ ರೀತಿಯಾಗಿ ಮಾಡಿದ್ರೆ ಇದು ಶಾರ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಟ್ರೈ ಮಾಡಿದೆ. ಇದು 100% ವರ್ಕ್ ಆಯಿತು ಅಂತಲೇ ಹೇಳಬಹುದು. ಈ ಒಂದು ಟಿಪ್ ಅಂತೂ 100% ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾ, ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಹಾಗೆ ಪ್ರತಿದಿನ ಯೂಸ್ ಮಾಡುವಂಥ ಚಾಕ್ಗಳು ಅಷ್ಟೇ ಮೊಂಡಾಗ್ತಾ ಬರುತ್ತೆ. ಇದರಲ್ಲಿ ಹುಳಿ ಕುಯ್ತೀವಿ, ಹಾಗೆಯೇ ಈ ಒಂದು ತರಕಾರಿಗಳನ್ನ ಕಟ್ ಮಾಡ್ತೀವಿ, ಸೊಪ್ಪನ್ನು ಕಟ್ ಮಾಡ್ತೀವಿ. ಅದರಲ್ಲಿರುವಂಥ ಶಾರ್ಪ್ನೆಸ್ ಹೋದಾಗ ಈ ರೀತಿಯಾಗಿ ಕಲ್ಲಿನಿಂದ ಮಸ್ತ್ರೆ ಇದು ಕೂಡ ಶಾರ್ಪ್ ಆಗುತ್ತೆ. ಹಾಗೆ ಪಕೋಡವನ್ನು ಮಾಡ್ತಾ ಇರ್ತೀವಿ ನಾವು. ನಮಗೆ ತೆಳುವಾಗಿ ಈರುಳ್ಳಿನ ಹೆಚ್ಚೋದಕ್ಕೆ ಬರೋದೇ ಇಲ್ಲ. ಸೊ ಈ ರೀತಿಯಾಗಿ ಸ್ಮಾರ್ಟಾಗಿ ನೀವು ಕೂಡ ಥಿಂಕ್ ಮಾಡಿ ನೋಡಿ. ದಪ್ಪ ಆದಂಥ ಒಂದು ಈರುಳ್ಳಿನ ಸಿಪ್ಪೆ ತೆಗೆದು ಈ ರೀತಿ ಸ್ಪೋರ್ಕ್ನಿಂದ ಚುಚ್ಚಿ ಹಿಡಿದು, ಆನಂತರ ಈ ಒಂದು ಪೀಲರ್ ಏನಿರುತ್ತೆ ಅದನ್ನು ತೊಗೊಂಡು ಈ ರೀತಿ ಪೀಲ್ ಮಾಡ್ತಾ ಬನ್ನಿ. ತುಂಬ ತೆಳುವಾಗಿ ಎಳೆ ಎಳೆಯಾಗಿರುವಂಥ ಒಂದು ಈ ಚಾಪರೇ ಬೇಡ, ಅಷ್ಟು ಚೆನ್ನಾಗಿ ಈ ಒಂದು ಈರುಳ್ಳಿಯನ್ನು ಪೀಲ್ ಮಾಡಬಹುದು. ಹಾಗೆ ಇದರಿಂದ ಏನಾದರೂ ಪಕೋಡ ಮಾಡಿದ್ರಂತೂ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಟಿಪ್ ಕೂಡ ಮರಿದಂಗೆ ನೀವು ಒಂದಿನ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಟಿಪ್ ಬಂದು, ಪ್ರತಿಯೊಂದು ಹೆಣ್ಮಕ್ಳಿಗೂ ಇದೊಂದು ಚಾಲೆಂಜಿಂಗ್ ಅಂತಲೇ ಹೇಳಬಹುದು. ಚಪಾತಿಯನ್ನು ಹೇಗೆ ಮಾಡಿದ್ರೂ ಕೂಡ ಗಟ್ಟಿಯಾಗಿಬಿಡುತ್ತೆ. ಬಾಕ್ಸ್ಗೆ ಚಪಾತಿ ಹಾಕಿದ್ರೆ ಮಧ್ಯಾಹ್ನದಷ್ಟರಲ್ಲಿ ಸ್ಟಿಕ್ಕಿ ಆಗುತ್ತೆ, ತಿನ್ನೋದಕ್ಕಾಗಲ್ಲ, ಹಾಗೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಮನೆಯಲ್ಲಿ ಕಂಪ್ಲೇಂಟ್ ಅಂತೂ ಬರ್ತಾನೆ ಇರುತ್ತೆ. ಸೊ ಮಕ್ಳಿಗೂ ಕೂಡ ಅಷ್ಟೇ, ಸ್ಕೂಲ್ಗೆ ಹಾಕಿದ್ರೆ ನನಗೆ ತಿನ್ನೋದಕ್ಕಾಗಲ್ಲ ಅಂತ ವಾಪಸ್ ತರ್ತಾರೆ ಮಕ್ಕಳು. ಸೊ ಈ ಟಿಪ್ಪನ್ನು ನೀವು ಫಾಲೋ ಮಾಡೋದ್ರಿಂದ ನೀವು ಆರಾಮಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬೆಳಗ್ಗೆ ಮಾಡಿರೋ ಚಪಾತಿನ ಇಟ್ಕೊಂಡು ತಿನ್ನಬಹುದು. ಸೊ ನೋಡ್ಬೋದು, ಇಲ್ಲಿ ಓವಲ್ ಆಕಾರಕ್ಕೆ ನಾನು ಚಪಾತಿಯನ್ನು ಲಟ್ಟಿಸ್ಕೊಂಡು, ಅನಂತರ ಅದನ್ನು 2 ಪಾರ್ಟಿಷನ್ ಆಗಿ ಮಾಡಿಕೊಂಡು, ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನು ಉದುರಿಸ್ಕೊಂಡು, ಆನಂತರ ಎರಡನ್ನೂ ಕೂಡ ಈ ರೀತಿಯಾಗಿ ಮಡಚಿಕೊಂಡು ಹಿಟ್ಟನ್ನು ಸೇರಿಸಿ ಲಟ್ಟಿಸ್ತಾ ಇದ್ದೀನಿ. ನೀವು ಎಷ್ಟು ತೆಳುವಾಗಿ ಕೂಡ ಲಟ್ಟಿಸಿದ್ರೂ ಕೂಡ ಇದು ತುಂಬಾ ಸಾಫ್ಟಾಗಿ ಬರುತ್ತೆ. ಈ ರೀತಿ ನೀವು ಕೂಡ ಟ್ರೈ ಮಾಡಿ. ನಾನಿಲ್ಲಿ 2 ಪಾರ್ಟಿಷನ್ನ ಮಾಡ್ಕೊಂಡಿದ್ದೀನಿ. ಬೇಕಂದಲ್ಲಿ 3 ಪಾರ್ಟಿಷನ್ನ ಕೂಡ ಮಾಡ್ಕೋಬಹುದು, ಎಳೆ ಎಳೆಯಾಗಿ. ಹಾಗೆ ಪರೋಟ ರೀತಿಯಲ್ಲಿ ನಿಮಗೆ ಚಪಾತಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಎರಡೂ ಕಡೆ ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಂತು ಅಂದರೆ ನೀವು 1 ದಿನ ಅಲ್ಲ 2 ದಿನ ಇಟ್ಟರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಈ ಒಂದು ಚಪಾತಿ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾದಂಥ ಚಪಾತಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಹಾಗಾದರೆ ನೆಕ್ಸ್ಟ್ ಡೇನೇ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರೀತಿಯಾಗಿ ಚಪಾತಿಯನ್ನು ಮಾಡಿ ಅನಂತರ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಹೇಗೆ ವರ್ಕ್ ಆಯಿತು ಈ ಟಿಪ್ಸ್ ಅಂತ ಹೇಳಿ. ಹಾಗೆ ಇದನ್ನು 2 ಕಡೆ ನೀಟಾಗಿ ಬೇಯಿಸ್ಕೊಂಡು ಅನಂತರ ಇದನ್ನು ಟಿಫನ್ ಬಾಕ್ಸಲ್ಲಿ ಹಾಕಿ ಕಳಿಸಿದ್ರೆ ನೀವು 2 ದಿನ ಇಟ್ಟರೂ ಕೂಡ ಇಷ್ಟೇ ಸಾಫ್ಟ್ನೆಸ್ ಇರುತ್ತೆ. ಹಾಗೆ ಏನಾದರೂ ಹೊರ್ಗಡೆ ಅಥವಾ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತಂದರೆ ಈ ರೀತಿಯಾದಂಥ ಚಪಾತಿಯನ್ನು ಮಾಡ್ಕೊಂಡು ಹೋಗಿ ಎಷ್ಟು ದಿನ ಆದರೂ ಕೂಡ ಏನೂ ಆಗೋದಿಲ್ಲ, ಗಟ್ಟಿ ಆಗೋದಿಲ್ಲ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಸಾಫ್ಟಾಗಿ ತುಂಬಾ ಇಷ್ಟ ಆಗುತ್ತೆ. ಸೊ ಒಂದು ಕೈಯಲ್ಲಿ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿದ್ರೆ ಚಪಾತಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಸಾಫ್ಟ್ನೆಸ್ ಆಗಿದೆ ಅಂತ. ಸೊ ಈ ಟಿಪ್ಪನ್ನು ನೀವು
ಫಾಲೋ ಮಾಡ್ತೀರಾ ಅಲ್ವಾ ಸ್ನೇಹಿತರೆ? ಹಾಗೆ ಕೊನೆಯದಾಗಿ ಒಂದು ರೆಸಿಪಿಯನ್ನು ನೋಡ್ಕೊಂಡು ಬರೋಣವಾ? ಈಗಂತೂ ಸ್ಟ್ರೀಟಲ್ಲಿ ಗೋಬಿ ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ. ಯಾಕಂದರೆ ಕಲ್ಲರು ಇರೋದಿಲ್ಲ, ಅದರಲ್ಲಿ ಟೇಸ್ಟಿಂಗ್ ಪೌಡರ್ ಕೂಡ ಹಾಕೋದಿಲ್ಲ. ಹಾಗೆ ಇದು ಆರೋಗ್ಯಕ್ಕೂ ಕೂಡ ಹಾನಿಕರ ಅಂತ ಹೇಳಬಹುದು. ಸೊ ಹಾಗಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಹೋಗಿ ನಾವು ಈ ಒಂದು ಗೋಬಿಯನ್ನು ತಿನ್ನಬೇಕು ಅಂತ ಅಂದ್ಕೊಂಡವರು ಮನೆಯಲ್ಲೇ ಆರಾಮಾಗಿ ಮಾಡಿ ತಿನ್ನಬಹುದು. ಸೊ ಬನ್ನಿ, ಇವತ್ತು ಡ್ರೈ ಗೋಬಿ ರೆಸಿಪಿನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಮೂರು ಇದು ಏನಿದೆ ಇಂಗ್ರೀಡಿಯೆಂಟ್ಸ್ ಅದನ್ನು ತರಿಯಾಗಿ ರುಬ್ಕೊಳ್ಳೋಣ. ಅನಂತರ ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ಬೌಲಷ್ಟು ಮೈದಾ ಹಿಟ್ಟು, ಅರ್ಧ ಬೌಲಷ್ಟು ಕಾರ್ನ್ಫ್ಲೋರು ಹಾಗೆ 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಅನಂತರ ಈ ಒಂದು ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಮತ್ತು ಈ ಒಂದು ಮೈದಾ ಹಿಟ್ಟು ಎಷ್ಟು ಏನಿದೆ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದು ಕಲರ್ಗೋಸ್ಕರ ನಾನು ಹಾಕ್ಕೊಂಡಿರುವಂಥ ಅಚ್ಚ ಖಾರದ ಪುಡಿ. ಹಾಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇಷ್ಟನ್ನು ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಜ್ಜಿ ಹಿಟ್ಟು ಏನಿರುತ್ತೆ ಅದಕ್ಕೆ ಇದನ್ನು ಕಲಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಈ ಒಂದು ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿಮೆಣಸಿನ್ಕಾಯಿ ಹಾಕಿರುವಂಥ ಪೇಸ್ಟನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ರೆಸಿಪಿಗೆ ಅದೇ ಒಳ್ಳೆ ಟೇಸ್ಟ್ ಕೊಡುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳಬಹುದು. ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಮತ್ತು ಖಾರ ಸರಿ ಇದೆಯಾ ಅಂತ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಈಗಾಗಲೇ ನಾನು ಕಟ್ ಮಾಡಿ ನೀರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಸಿಟ್ಕೊಂಡಿರುವಂಥ ಹೂಕೋಸು ಏನಿದೆ ಇದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು. ಇದು ಚೆನ್ನಾಗಿ ನೆನ್ಕೋಬೇಕು. ಹಾಗೆ ಇದರಲ್ಲಿರುವಂಥ ಉಪ್ಪು ಖಾರ ಎಲ್ಲ ಈ ಒಂದು ಹೂಕೋಸಿಗೆ ಹಿಡಿಬೇಕು. ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿದೆ. ಸೊ ಈಗ ಬನ್ನಿ ಡೀಪ್ ಫ್ರೈಯನ್ನು ಮಾಡ್ಕೊಳ್ಳೋಣ. ಒಂದೊಂದಾಗಿ ಈ ಒಂದು ಹೂಕೋಸೆಲ್ಲ ಏನಿದೆ ಸೊ ಅದನ್ನು ಹಾಕ್ತಾ ಬಂದಾಗ ತುಂಬ ಚೆನ್ನಾಗಿ ಬೇಯುತ್ತೆ. ಒಂದು 10 ನಿಮಿಷ ಬಿಡಬೇಕಾಗತ್ತೆ. ಸೊ ಇದನ್ನು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಇದನ್ನು ಬೇಯಿಸೋದಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು. ಹಾಗೆ ಸ್ವಲ್ಪ ಹೊತ್ತು ಬೇಯಿಸೋದ್ರಿಂದ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಒಂದು ಹೂಕೋಸನ್ನ ಏನಿದೆ ಅದನ್ನೆಲ್ಲನೂ ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಹೊಂಬಣ್ಣ ಬರೋವರೆಗೂ ಕ್ರಿಸ್ಪಿ ಆಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈಯನ್ನು ಮಾಡಿಕೊಂಡು ಇದ್ರ ಜೊತೆ ಕೆಚಪ್ ಅಥವಾ ಗ್ರೀನ್ ಚಟ್ನಿ ಏನಿದೆ ಅದನ್ನು ಬಳಸ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಸ್ಟ್ರೀಟ್ಗೆ ಹೋಗಿ ತಿನ್ನಬೇಕು ಅಂತ ಏನಿಲ್ಲ. ಸೊ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ತಿಯಾಗಿರುವಂಥ ಇಂತಹ ರೆಸಿಪಿಗಳನ್ನು ನಾವೇ ಮನೆಯಲ್ಲಿ ಮಾಡಿಕೊಂಡು ತಿನ್ನಬಹುದು. ಹಾಗೆ ಕೆಲವೊಂದಷ್ಟು ರೆಸಿಪಿಗಳನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಕೂಡ ಇಷ್ಟ ಆಗುವಂಥ ಇಂತಹ ರೆಸಿಪಿಗಳನ್ನು ನೋಡಬೇಕು ಅಂದರೆ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಿಣಿಯರಿಗೆ ಹೆಲ್ಪ್ ಆಗುವಂಥ ಇನ್ನೊಂದಷ್ಟು ಟಿಪ್ಸ್ಗಳನ್ನ ತಗೊಂಡು ಮತ್ತೆ ಬರ್ತೀನಿ. ಹಾಗೆ ಈ ಥರ ತುಂಬ ಚೆನ್ನಾಗಿರುವಂಥ ಎಲ್ರಿಗೂ ಇಷ್ಟ ಆಗಿರುವಂಥ ರೆಸಿಪೀಸ್ಗಳನ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.